ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಸಸ್ಯಗಳು ಮತ್ತು ಪ್ರಾಣಿಗಳ ಸಂರಕ್ಷಣೆ ಪಾಠದ 27ನೇ ಪ್ರಶ್ನೆ. ಅರಣ್ಯನಾಶದಿಂದ ವನ್ಯಜೀವಿಗಳ ಮೇಲಾಗುವ ಪರಿಣಾಮಗಳನ್ನು ತಿಳಿಸಿ. ಅರಣ್ಯನಾಶದಿಂದ ವನ್ಯಜೀವಿಗಳು ಅಂದ್ರೆ ಕಾಡಿನಲ್ಲಿ ವಾಸಿಸುವ ಜೀವಿಗಳು, ಅವುಗಳ ಮೇಲಾಗುವ ಪರಿಣಾಮವನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಹಾಗಿದ್ರೆ ವನ್ಯಜೀವಿಗಳ ವಾಸಸ್ಥಳ ನಾಶವಾಗುತ್ತದೆ ಅಲ್ವಾ? ಈಗ ಅರಣ್ಯ ಏನಿದೆ ಅದು ವನ್ಯಜೀವಿಗಳು ಉಳಿದುಕೊಳ್ಳುವಂತಹ ಸ್ಥಳ, ಅವುಗಳ ವಾಸಸ್ಥಾನ. ನಾವೀಗ ಅರಣ್ಯ ನಾಶವನ್ನ ಮಾಡಿದ್ರೆ ಆ ವನ್ಯಜೀವಿಗಳ ವಾಸಸ್ಥಳ ನಾಶವಾಗುತ್ತೆ. ಮತ್ತೆ ಆಹಾರದ ಕೊರತೆ ಉಂಟಾಗುತ್ತದೆ. ಈಗ ನಿಮಗ್ ಗೊತ್ತಿದೆ, ಎಷ್ಟು ಸಸ್ಯಾಹಾರಿ ಜಿಂಕೆ ಇರ್ಬಹುದು, ಇವೆಲ್ಲ ಸಸ್ಯಗಳನ್ನ ತಿಂದು ಜೀವಿಸುವಂತದ್ದು. ಹಾಗಾಗಿ ಈಗ ನಾವು ಅರಣ್ಯ ನಾಶವನ್ನ ಮಾಡಿದ್ವಿ, ಮರವನ್ನ ಕಡಿದ್ವಿ, ಗಿಡವನ್ನ ಕಡಿದ್ವಿ. ಅವಾಗ ಅವುಗಳಿಗೆ ಸಸ್ಯಗಳ ಕೊರತೆ ಉಂಟಾಗುತ್ತೆ, ಆಹಾರದ ಕೊರತೆ ಉಂಟಾಗುತ್ತೆ, ಅವು ಸತ್ತು ಹೋಗ್ತವೆ ಅಲ್ವಾ? ಈಗ ಜಿಂಕೆ ಅಥವಾ ಯಾವುದೇ ಸಸ್ಯಾಹಾರಿ ಪ್ರಾಣಿಗಳು ಅಳಿದು ಹೋದ್ವು ಅಂತ ಇಟ್ಕೊಳ್ಳಿ. ಅವುಗಳನ್ನ ಅವಲಂಬಿಸಿರುವಂತಹ ಮಾಂಸಾಹಾರಿ ಪ್ರಾಣಿಗಳು, ಈಗ ಸಿಂಹ, ಹುಲಿ ಎಲ್ಲ ಜಿಂಕೆಯನ್ನ ಅವಲಂಬಿಸಿರ್ತವೆ ಅಥವಾ ಯಾವುದೇ ಸಸ್ಯಾಹಾರಿ ಪ್ರಾಣಿಯನ್ನ ಅವಲಂಬಿಸಿರ್ತವೆ. ಅವುಗಳು ಕೂಡ ನಾಶ ಹೊಂದ್ಬೇಕು, ಅವುಗಳಿಗೆ ಕೂಡ ಆಹಾರದಲ್ಲಿ ಕೊರತೆ ಉಂಟಾಗ್ತದೆ ಅಲ್ವಾ? ಆ ರೀತಿ ಆಹಾರದ ಕೊರತೆ ಉಂಟಾಗುತ್ತದೆ. ಅವುಗಳ ಜೀವನ ಚಕ್ರದಲ್ಲಿ ವ್ಯತ್ಯಯ ಕೆಲವು ಪ್ರಭೇದಗಳ ಅಳಿವಿನಂಚಿಗೆ ತಲುಪುವಿಕೆ. ಕೆಲವು ಪ್ರಭೇದಗಳು ಸಂಪೂರ್ಣವಾಗಿ ಅಳಿದು ಹೋಗಬಹುದು ಅಥವಾ ಅಳಿವಿನಂಚಿಗೆ ತಲುಪುವಂತದ್ದು. ಈಗ ಕೆಲವೊಂದಿಷ್ಟು ಅಳಿವಿನಂಚಿಗೆ ಹೋಗಿರುವಂತಹ ಪ್ರಾಣಿಗಳು ಗೊತ್ತು ನಮಗೆ. ಕೃಷ್ಣ ಮೃಗ ಇರಬಹುದು, ಚಿನ್ನದ ಬಣ್ಣದ ಬೆಕ್ಕಿರಬಹುದು, ಅಥವಾ ಗುಲಾಬಿ ತಲೆಯ ಮೊಸಳೆ, ಇವೆಲ್ಲ ಅಳಿವಿನಂಚಿನಲ್ಲಿರುವಂತಹ ಪ್ರಾಣಿಗಳು, ಜೀವಿಗಳು ಅಂತ ಹೇಳ್ತೀವಿ. ಹಾಗಾಗಿ ಅರಣ್ಯನಾಶ ಜೀವಿಗಳನ್ನ ಅವುಗಳ ಅಳಿವಿನಂಚಿಗೆ ತಗೊಂಡು ಹೋಗ್ಲಿಕ್ಕೆ ಕಾರಣವಾಗ್ತದೆ. ಹಾಗಾಗಿ ಅರಣ್ಯನಾಶದಿಂದ ವನ್ಯಜೀವಿಗಳ ಪರಿಣಾಮ ಇವೆಲ್ಲವನ್ನ ನೀವು ಬರಿಬಹುದು.